ಇದು ಶ್ರೀಪಾದ ತೀರ್ಥ ಅಂತ ಹೇಳಿ. ಈ ಗುಹೆಯಲ್ಲಿ ಬ್ರಹ್ಮದೇವರು ತಪಸ್ ಮಾಡಿದ್ದು. ಇದೇ ಗುಹೆಯಲ್ಲಿ ಬ್ರಹ್ಮದೇವರು 2000 ವರ್ಷಗಳ ಕಾಲ ತಪಸ್ ಮಾಡಿದಾಗ ಒಳಗಡೆ ಯೋಗ ನರಸಿಂಹ ನೀವೇನು ನೋಡಿದ್ರಿ ಅದು ದರ್ಶನ ಕೊಟ್ಟಿದೆ. ಇಡೀ ಕರ್ನಾಟಕ ಕ್ಷೇತ್ರದಲ್ಲಿ ನರಸಿಂಹದೇವ್ರಿಗೆ ದೌಡೆಯಲ್ಲಿ ಶಾಲಿಗ್ರಾಮ ಇರೋದು ಇದೊಂದೇ ಕ್ಷೇತ್ರ, ಅದು ಕರಿಗಿರಿ ಕ್ಷೇತ್ರ. ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಹಾಗೆ ಶಿಲೆ ಪೂರ್ತಿ ಶಾಲಿಗ್ರಾಮ ಶಿಲೆ, ಪ್ರಭಾವಳಿ ಸಮೇತ ಉದ್ಭವ ಆಗಿರೋದು. ಪ್ರಭಾವಳಿ ಸುತ್ತ ದಶಾವತಾರ ಇದೆ. ತಲೆ ಬಗ್ಗಿಸ್ಕೊಂಬನ್ನಿ. ಇಲ್ಲಿ ಹಯಗ್ರೀವ ಉದ್ಭವ ಆಗ್ತಾ ಇದೆ. ಇಲ್ಲಿ ರಾಮಾನುಜರು ಬೋಧಾಯನಾಚಾರ್ಯ ಅಂತ ಹೇಳ್ತೀವಿ, ಅಲ್ಲಿ ಉದ್ಭವ. ಇದು ಪ್ರಾಣದೇವರು ಅಂದರೆ ಆಂಜನೇಯ ಸ್ವಾಮಿ ಉದ್ಭವ ಆಗಿರೋದು. ಹಾಗೆ ಬನ್ನಿ. ಇಲ್ಲಿ ಬ್ರಹ್ಮದೇವರು 2000 ವರ್ಷಗಳ ತಪಸ್ ಮಾಡಿದ್ಮೇಲೆ ನಂತರ ದರ್ಶನ ಕೊಟ್ಟಾಗ ಬ್ರಹ್ಮದೇವರು ಸ್ವಾಮಿ ಪಾದ ತೊಳಿತಾರೆ. ಸ್ವಾಮಿ ಪಾದ ತೊಳೆದಿದ್ದ ನೀರೇ ಶ್ರೀಪಾದ ತೀರ್ಥ ಅಂತ ಹೇಳಿ. ನೀವು ನೋಡ್ಬೋದು ಬಂಡೆಯಲ್ಲಿ ನೀರು ಬರ್ತಾ ಇರತ್ತೆ, ಇವೆಲ್ಲ ಬರ್ತಾ ಇದೆ. ಮುಂಚೆ ತುಂಬ ಬರೋದು, ಆವಾಗ ತುಂಬ ಜನ ಎಲ್ಲ ಜಾಸ್ತಿಯಾಗಿ ಚಪ್ಪಲಿ ಕಾಲು ಹಾಕ್ಕೊಂಡು ಅದೆಲ್ಲ ಇಲ್ಲೇ ಉಗ್ಳೋದೆಲ್ಲ ಮಾಡಿದಾಗ ನೀರು ಹೊರಟೋಗಿತ್ತು. ಹಾಗಾಗಿ ಪಬ್ಲಿಕ್ಸ್ನ ಇವಾಗ ಬಿಡಲ್ಲ, ಬರೀ ನಾವು ಅಭಿಷೇಕಕ್ಕೆ ತೀರ್ಥಕ್ಕೆ ಎಲ್ಲ ಉಪಯೋಗಿಸ್ಕೊಳ್ತೀವಿ. ಹಾಯ್ ಹಲೋ ನಮಸ್ತೆ ಕರ್ನಾಟಕ ವೀಕ್ಷಕರೇ, ನಾವು ಇವತ್ತಿನ ದಿನ ದೇವರಾಯನದುರ್ಗ ಕ್ಷೇತ್ರದಲ್ಲಿದ್ದೀವಿ. ಈ ಒಂದು ಕ್ಷೇತ್ರ ತುಮಕೂರಿಂದ 17 ಕಿಲೋಮೀಟರ್ ಇದೆ, ಹಾಗೆ ಬೆಂಗಳೂರಿಂದ 90 ಕಿಲೋಮೀಟರ್ ಇದೆ. ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂತಹ ದೇವರು ಅಂದರೆ ಮೂರ್ತಿ ಸಾಲಿಗ್ರಾಮ ಉದ್ಭವ ಮೂರ್ತಿ ಅಂತಲೇ ಹೇಳ್ಬೋದು. ಮತ್ತಷ್ಟು ಮಾಹಿತಿಯನ್ನು ಈ ಕ್ಷೇತ್ರದ ಪ್ರಧಾನ ಅರ್ಚಕರ ಜೊತೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಈ ಕ್ಷೇತ್ರದ ಹೆಸರು ಕರಿಗಿರಿ ಕ್ಷೇತ್ರ ಅಂತ ಹೇಳಿ. ಲಕ್ಷ್ಮೀ ಸ್ತನ ಕಸ್ತೂರಿ ಲಾಂಛನಾಯ ದವೇಕ್ಷಜೆ ಶ್ರೀಮತ್ ಕರಿಗಿರೀಶಾಯ ನಾರಸಿಂಹಾಯ ಮಂಗಳಂ. ಇವರು ಯೋಗ ಲಕ್ಷ್ಮೀ ನರಸಿಂಹ ಅಂತ. ಈ ಕ್ಷೇತ್ರದ ಹೆಸರು ಕರಿಗಿರಿ ಕ್ಷೇತ್ರ. ಕರಿಗಿರಿ ಕ್ಷೇತ್ರದಲ್ಲಿ 2 ನರಸಿಂಹ ದೇವಾಲಯಗಳು ಇದೆ. ಇದು ಬೆಟ್ಟದ ಮೇಲೆ ಯೋಗ ಲಕ್ಷ್ಮೀ ನರಸಿಂಹ ಅಂತ ಸ್ವಯಂಭು ಪೂರ್ತಿ ಸಾಲಿಗ್ರಾಮ ಶಿಲೆ, ಪ್ರಭಾವಳಿ ಪೀಠ ಸಮೇತ ಉದ್ಭವ ಆಗಿರೋದು. ಪ್ರಭಾವಳಿ ಸುತ್ತ ದಶಾವತಾರ ಇದೆ. ಬ್ರಹ್ಮದೇವರು ಈ ಕ್ಷೇತ್ರಕ್ಕೆ ಬಂದು ಲೋಕ ಕಲ್ಯಾಣವಾಗಿ 2000 ವರ್ಷಗಳ ಕಾಲ ತಪಸ್ ಮಾಡ್ತಾರೆ. ವಿಷ್ಣುವಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮದೇವರು ಈ ಕ್ಷೇತ್ರದಲ್ಲಿ ನನಗೆ ನರಸಿಂಹಾವತಾರದಲ್ಲಿ ದರ್ಶನ ಕೊಡುವಂತ ಹೇಳಿ ವಿಷ್ಣುವಲ್ಲಿ ಪ್ರಾರ್ಥನೆ ಮಾಡಿ 2000 ವರ್ಷಗಳ ಕಾಲ ತಪಸ್ ಮಾಡ್ತಾರೆ ಈ ಕ್ಷೇತ್ರದಲ್ಲಿ. 2000 ವರ್ಷಗಳ ಆದ್ಮೇಲೆ ಲಕ್ಷ್ಮೀ ಸಮೇತ ದರ್ಶನ ಕೊಡ್ತಾರೆ ಬ್ರಹ್ಮದೇವರಿಗೆ. ಬ್ರಹ್ಮಕರಾರ್ಚಿತ ಉದ್ಭವ ಮೂರ್ತಿ ಅಂತ. ಬ್ರಹ್ಮದೇವರು ಯೋಗದಲ್ಲಿದ್ದಾಗ ದರ್ಶನ ಕೊಟ್ಟಿರೋದು, ಅದರಿಂದ ಯೋಗ ಲಕ್ಷ್ಮೀ ನರಸಿಂಹ ಅಂತ ಹೇಳಿ ಕರೀತಾರೆ. ಮೂಲತಃ ಲಕ್ಷ್ಮೀ ನರಸಿಂಹ ಅರ್ಧ ಪದ್ಮಾಸನದಲ್ಲಿದ್ದಾರೆ, ಎಡಗಡೆ ತೊಡೆ ಮೇಲೆ ಅಮ್ಮನವ್ರು ಕೂತಿದ್ದಾರೆ. ಎಲ್ಲ ಕಡೆ ಯೋಗ ಲಕ್ಷ್ಮೀ ನರಸಿಂಹ ಅಂತ ಅಂದರೆ ಯೋಗ ಮುದ್ರೆಯಲ್ಲಿ ಇರ್ತಾರೆ, ಇಲ್ಲಿ ಯೋಗ ಮುದ್ರೆಯಲ್ಲಿ ಇಲ್ಲ. ಬ್ರಹ್ಮದೇವರು ಯೋಗದಲ್ಲಿದ್ದಾಗ ದರ್ಶನ ಕೊಟ್ಟಿರೋದು, ಅದರಿಂದ ಯೋಗ ಲಕ್ಷ್ಮೀ ನರಸಿಂಹ ಅಂತ ಹೇಳಿ ಕರೀತಾರೆ. ಊರೊಳಗಡೆ ಇನ್ನೊಂದು ದೇವರಿದೆ ಭೋಗಲಕ್ಷ್ಮೀ ನರಸಿಂಹ ಅಂತ. ಇಲ್ಲಿ ಬ್ರಹ್ಮದೇವರು ಪೂಜೆ ಮಾಡ್ಬೇಕಾದ್ರೆ ದುರ್ವಾಸಮುನಿಗಳು ಬ್ರಹ್ಮದೇವ್ರನ್ನ ದರ್ಶನ ಮಾಡಕ್ಕೆ ಅಂತ ಬರ್ತಾರೆ. ಬೆಟ್ಟದಲ್ಲಿ ಉತ್ಸವ, ರಥೋತ್ಸವ, ಯಾಗಗಳು ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೆಳಗಡೆ ಇನ್ನೊಂದು ದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲಿ ದುರ್ವಾಸಮುನಿ ಪ್ರತಿಷ್ಠಾಪನೆ, ಅಲ್ಲಿ ಉತ್ಸವ, ರಥೋತ್ಸವ, ಯಾಗಗಳೆಲ್ಲ ವೈಭೋಗದಿಂದ ನಡೆಯುತ್ತೆ. ಅದರಿಂದ ಭೋಗಲಕ್ಷ್ಮೀ ನರಸಿಂಹ ಅಂತ ಹೇಳಿ ಕರೀತಾರೆ. ಇಲ್ಲಿ ಬ್ರಹ್ಮದೇವರು ಯೋಗದಲ್ಲಿದ್ದಾಗ ದರ್ಶನ ಕೊಟ್ಟಿರೋದ್ರಿಂದ ಯೋಗ ಲಕ್ಷ್ಮೀ ನರಸಿಂಹ ಅಂತ ಹೇಳಿ ಕರೀತಾರೆ. ಇವರು ಉದ್ಭವ ಮೂರ್ತಿ, ಕೆಳಗಡೆ ಇರೋದು ಪ್ರತಿಷ್ಠಾಪನೆ ಮಾಡಿರೋದು. 2 ದೇವರು ದ್ವಾಪರಿಗೊದ್ದು, 2 ದೇವರು ಅರ್ಧ ಪದ್ಮಾಸನದಲ್ಲಿದ್ದಾರೆ, ಎಡಗಡೆ ತೊಡೆ ಮೇಲೆ ಅಮ್ಮನವ್ರು ಕೂತಿದ್ದಾರೆ. ಇವರು ಉದ್ಭವ ಮೂರ್ತಿ, ಕೆಳಗಡೆ ಇರೋದು ಪ್ರತಿಷ್ಠಾಪನೆ ಮಾಡಿರೋದು. 2 ದೇವರು ದ್ವಾಪರಿಗೊದ್ದು. ದೇವಸ್ಥಾನ ಕಟ್ಟಿ ಸುಮಾರು 1,500 ವರ್ಷ ಹಳೆಯದು. ಜಕ್ಕರಾಯ ಜಟಕರಾಯ ಎಂಬ ಪಾಳ್ಯಗಾರರು ದೇವಸ್ಥಾನ ಕಟ್ಟಿರೋದು. ನಂತರ ಮೈಸೂರು ಸಾಮಂತರಾಜ ಚಿಕ್ಕದೇವರಾಯ ಅನ್ನೋರು ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿರೋದು. 8, 9, 10 ಶತಮಾನ ತನಕ ಜಕ್ಕನ ದುರ್ಗ, ಜಟಕನ ದುರ್ಗ, ಚಿಕ್ಕನ ದುರ್ಗ ಅಂತ ಹೇಳಿ ಕರೀತಿದ್ರು. ಕಾಲಕ್ರಮೇಣ ಇವಾಗ ದೇವರಾಯನ ದುರ್ಗ ಅಂತ ಹೇಳಿ ಕರೀತಾರೆ. ಈ ದೇವರು 95 ಆಗಸ್ಟ್ ತನಕ ದೇವರು ಭೂಸ್ಪರ್ಶ ಇರಲಿಲ್ಲ, ಅಂದ್ರೆ 1995 ತನಕ ದೇವರು ಭೂಸ್ಪರ್ಶ ಇರಲಿಲ್ಲ, ಬರೀ ಗಾಳಿಲೇ ಇದ್ರು. ಅದನ್ನ ವಾಯು ಆಧಾರ ಅಂತ ಹೇಳಿ ಕರೀತಿದ್ರು. ಅದು ಬ್ರಹ್ಮ ಪೂಜೆ ಮಾಡಿರೋದು ವಾಯು ಆಧಾರ ಅಂತ ಹೇಳಿ ಕರೀತಿದ್ರು. 95ರಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದಾಗ ಇಲ್ಲಿ ಒಳಗಡೆ ಎಲ್ಲ ಬಂಡೆ ಇತ್ತು, ಗರ್ಭಗುಡಿ, ಸುಖನಾಸಿಕೆ ಎಲ್ಲ ಬಂಡೆ ಇತ್ತು. ಆ ಬಂಡೆ ಹೊಡೆದು ಗ್ರಾನೈಟ್ ಹಾಕ್ಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಆಗಿ ದೇವರು ಕೂತ್ಕೊಂಡ್ಬಿಟ್ಟಿದ್ದಾರೆ, ಅಂದ್ರೆ ಭೂಸ್ಪರ್ಶ ಮಾಡ್ಬಿಟ್ಟಿದ್ದಾರೆ. ಮುಂಚೆ ಬರೀ ಗಾಳಿಲೇ ಇದ್ರು, ಅದು ವಾಯು ಆಧಾರ ಅಂತ ಹೇಳಿ ಕರೀತಿದ್ರು. ಈ ದೇವರಲ್ಲಿ ವಿಶೇಷ ಏನಂತಂದ್ರೆ ಶಿಲೆ ಪೂರ್ತಿ ಸಾಲಿಗ್ರಾಮ ಶಿಲೆ, ವಿಶೇಷವಾಗಿ ದೌಡೆಯಲ್ಲಿ 2 ಸಾಲಿಗ್ರಾಮ ಇಟ್ಕೊಂಡಿದ್ದಾರೆ. ಮೀಸೆ ಕೆಳಗಡೆ ಹಳದಿಗೆ ಕಾಣಿಸುತ್ತೆ ನೋಡಿ, ಅದು ವಿಷ್ಣು ಸಾಲಿಗ್ರಾಮ, ಬಲಗಡೆ ಇರೋದು, ಎಡಗಡೆ ಇರೋದು ನರಸಿಂಹ ಸಾಲಿಗ್ರಾಮ ಅಂತ ಹೇಳಿ.
ಬಲಗಡೆ ಇರೋದು ವಿಷ್ಣು ಸಾಲಿಗ್ರಾಮ, ಎಡಗಡೆ ಇರೋದು ನರಸಿಂಹ ಸಾಲಿಗ್ರಾಮ. ಸ್ವಯಂ ವಿಷ್ಣು ಭೂಲೋಕಕ್ಕೆ ಬಂದಿದ್ದರಿಂದ ವಿಷ್ಣು ಸಾಲಿಗ್ರಾಮ ಬಲಗಡೆ ಇಟ್ಕೊಂಡಿದ್ದಾರೆ, ನರಸಿಂಹ ಸಾಲಿಗ್ರಾಮ ಎಡಗಡೆ ಇದೆ. ಅದು ವಿಷ್ಣು ಈ ಕ್ಷೇತ್ರದಲ್ಲಿ ನರಸಿಂಹ ಅವತಾರದಲ್ಲಿ ದರ್ಶನ ಕೊಟ್ಟಿದ್ದರಿಂದ ನರಸಿಂಹ ಸಾಲಿಗ್ರಾಮ ಎಡಗಡೆ ದೌಡೆಯಲ್ಲಿದೆ. ಶಿಲೆ ಪೂರ್ತಿ ಸಾಲಿಗ್ರಾಮ ಶಿಲೆ, ವಿಶೇಷವಾಗಿ 2 ಸಾಲಿಗ್ರಾಮ ದೌಡೆಯಲ್ಲಿ ಇಟ್ಕೊಂಡಿದ್ದಾರೆ. ಆಮೇಲೆ ಶಂಕುಲಿ ದಧಿ ಕೃಷ್ಣ ಅಂತ ಇದೆ. ಆ ಕೃಷ್ಣ ಬಂದ್ಬಿಟ್ಟು 1995 ತನಕ ದೇವರು ಕಪ್ಪು ಹಸು ಹಾಲು ತಗೊಂಬಂದು ದೇವ್ರ ಮೇಲೆ ಹಾಕಿದ್ರೆ, ಕೃಷ್ಣಂಗೆ ಹಾಕಿದ್ರೆ ಕೆಳಗಡೆ ಬರೋ ಹೊಸಲ್ಲಿ ಮೊಸರಾಗೋದು. ಬಿಫೋರ್ 1995 ದೇವರು ಯಾವಾಗ ವಾಯು ಆಧಾರಲ್ಲಿ ಇದ್ರೋ ಅವಾಗ ಅಲ್ಲಿ ತನಕ ಅಲ್ಲಿ ಮೊಸರಾಗೋದು, ಹಾಲು ಹಾಕಿದ್ರೆ ಮೊಸರಾಗೋದು. ಹಾಗೆ ಪೀಠದಲ್ಲಿ ಪಾಣಿ ಬಟ್ಲು ಅಂತ ಇದೆ, ಅಲ್ಲಿ ದಿನ 3 ಉದ್ಧರಣೆ ನೀರು ಸಿಗೋದು. ಅಂದ್ರೆ ಬಟ್ಲಿದೆ ಅಲ್ಲಿ, ಒಳ್ಕಲ್ ತರ ಬಟ್ಲಿದೆ, ಇವಾಗ ಮುಚ್ಚಿಬಿಟ್ಟಿದ್ದಾರೆ. 1995 ತನಕ, 1995 ಮುಂಚೆ ಅದು ನಾವು ಕ್ಲೀನ್ ಮಾಡೋದ್ರೆ ಬೆಳಗ್ಗೆ ಬರೋ ಅಷ್ಟರಲ್ಲಿ ಅಲ್ಲಿ ತೀರ್ಥ ಬಂದಿರೋದು. ಅದು 1994 ಮುಂಚೆ. ಇವಾಗ ಅದು ನಶಿಸ್ತಿಲ್ಲ, ಅಂದ್ರೆ ದೇವ್ರು ಯಾವಾಗ ಭೂಸ್ಪರ್ಶ ಆಗ್ಬಿಡ್ತೋ ಅವಾಗಿಂದ ಶಂಕುಲಿ ಹಾಲು ಹಾಕೋದು ಮೊಸರು ನಿಂತೋಗಿದೆ, ಹಾಗೆ ಪಾಣಿ ಬಟ್ಲಲ್ಲಿ ತೀರ್ಥ ಬರೋದು ನಿಂತೋಗಿದೆ. ಇವಾಗ ಮಾಮೂಲಿ ಅಭಿಷೇಕ, ಪೂಜೆ, ಅರ್ಚನೆ ಕಾರ್ಯಕ್ರಮಗಳು ಇರುತ್ತೆ. ಆಚೆ ಕಡೆ ಕಲ್ಯಾಣಿ ಇದೆ, ಅದು ನರಸಿಂಹ ತೀರ್ಥ, ಬ್ರಹ್ಮ ತೀರ್ಥ ಅಂತ ಹೇಳಿ ಕರೀತಾರೆ. ಹಾಗೆ ಅದ್ರ ಎದುರುಗಡೆಯಲ್ಲಿ ಒಂದು ಗುಹೆಯಲ್ಲಿ ಶ್ರೀಪಾದ ತೀರ್ಥ ಅಂತ ಇದೆ. ಆ ಗುಹೆಯಲ್ಲಿ ಬ್ರಹ್ಮದೇವರು ತಪಸ್ ಮಾಡಿದ ಜಾಗ. ಹಾಗೆ ಬ್ರಹ್ಮದೇವ್ರಿಗೆ ಸ್ವಾಮಿ ದರ್ಶನ ಕೊಟ್ಟಾಗ ಬ್ರಹ್ಮದೇವರು ಸ್ವಾಮಿ ಪಾದ ತೊಳೆದಿದ್ ನೀರು ಶ್ರೀಪಾದ ತೀರ್ಥ ಅಂತ ಹೇಳಿ ಕರೀತಾರೆ. ಇವಾಗ್ಲೂ ಪಾದದ ಕೆಳಗಡೆ ಬಂಡೆಯಲ್ಲಿ ನೀರು ಬರ್ತಾ ಇರುತ್ತೆ. ಪಬ್ಲಿಕ್ ಶಾರ್ನು ಅಲೋಡ್ ಮಾಡಲ್ಲ, ಆಚೆ ನಿಂತು ನೋಡ್ಬೋದು. ಇಲ್ಲಿ ವಿಶೇಷ ಏನಂತಂದ್ರೆ, ಈ ಕರಿಗಿರಿ ಕ್ಷೇತ್ರದಲ್ಲಿ ಯಾರಿಗಾನ ಸಂತಾನ ಭಾಗ್ಯ ಆಗಿಲ್ಲ ಅಂತಂದ್ರೆ ಇಲ್ಲಿ ರಥೋತ್ಸವ ನಡೆಯುತ್ತೆ. ಪಾಲ್ಗುಣ ಮಾಸದಲ್ಲಿ 13 ದಿವಸ ರಥೋತ್ಸವ ಇರುತ್ತೆ. ಅಲ್ಲಿ ಧ್ವಜ ಅವರೋಹಣ ದಿನ ಗರುಡ ಬುತ್ತಿ ಅಂತ ಕೊಡ್ತಾರೆ. ಆ ಗರುಡ ಬುತ್ತಿನ ದಂಪತಿಗಳು ಸ್ವೀಕಾರ ಮಾಡಿದ್ರೆ ಸಂತಾನ ಭಾಗ್ಯ ಆಗುತ್ತೆ. ಈ ಕ್ಷೇತ್ರದಲ್ಲಿ ಕುಜದೋಷ ಇರೋರಿಗೆ ತುಂಬಾ ಅನುಕೂಲ ಆಗುತ್ತೆ. ಈ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಕುಜದೋಷ ನಿವಾರಣೆ ಆಗುತ್ತೆ. ಹಾಗೆ ಈ ಕ್ಷೇತ್ರದಲ್ಲಿ ಕುಜದೋಷ ಶಾಂತಿ ಎಲ್ಲ ಮಾಡ್ತೀವಿ. ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರ ಹೋಮ ಇರುತ್ತೆ. ಸರ್ವ ಭಕ್ತಾದಿಗಳು ಎಲ್ಲರೂ ಪೂಜೆಯಲ್ಲಿ ಪಾಲ್ಗೊಳ್ಬೋದು, ಪೂಜೆ ಮಾಡಿಸ್ಬೋದು. ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರ, ನರಸಿಂಹದೇವ್ರ ನಕ್ಷತ್ರ ಸ್ವಾತಿ ನಕ್ಷತ್ರ, ಕಲಶಾರಾಧನೆ, ಪೂಜೆ, ಹೋಮ, ಹವನ ಎಲ್ಲ ಇರುತ್ತೆ. ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರ ಪೂಜೆ ಇರುತ್ತೆ. ಒಂದೊಂದು ಯುಗಕ್ಕೂ ಒಂದೊಂದು ಆಕಾರವಾಗಿ ಬಂದಿರುವಂಥ ಕ್ಷೇತ್ರ ಇದು. ಗಜೇಂದ್ರ, ಮೃಗೇಂದ್ರ, ನಾಗೇಂದ್ರ, ಖಗೇಂದ್ರ ಅಂದ್ಬಿಟ್ಟು, ಅಂದರೆ ಒಂದು ಯುಗಕ್ಕೆ ಸರ್ಪಾಕಾರ, ಒಂದು ಯುಗಕ್ಕೆ ಗರುಡಾಕಾರ, ಒಂದು ಯುಗಕ್ಕೆ ಸಿಂಹಾಕಾರ, ಒಂದು ಯುಗಕ್ಕೆ ಆನೆ ಆಕಾರ. ಗಜೇಂದ್ರ, ಮೃಗೇಂದ್ರ, ನಾಗೇಂದ್ರ, ಖಗೇಂದ್ರ ಅಂದ್ಬಿಟ್ಟು. ಈ ಕಲಿಯುಗಕ್ಕೆ ಹೆಚ್ಚು ಪ್ರಚಲಿತ ಕರಿಗಿರಿ ಕ್ಷೇತ್ರ ಅಂತ. ಯಾಕೆ ಅಂತಂದರೆ ದ್ವಾಪರ ಯುಗ ಮುಗಿಬೇಕಾರೆ, ಕಲಿಯುಗ ಹುಟ್ಟಬೇಕಾರೆ ಸಂಧಿ ಸಮಯದಲ್ಲಿ ಈ ಕ್ಷೇತ್ರ ಆವಿರ್ಭಾವ ಆಗಿರೋದು. ಇದು ಪೂರ್ವ ದಿಕ್ಕಿಗೆ ಆನೆ ಆಕಾರವಾಗಿ ಕಾಣುತ್ತೆ, ಅದರಿಂದ ಕರಿಗಿರಿ ಕ್ಷೇತ್ರ ಅಂತ. ಕರಿ ಅಂದರೆ ಆನೆ, ಗಿರಿ ಅಂದರೆ ಬೆಟ್ಟ. ಕರಿಗಿರಿ ಕ್ಷೇತ್ರ ಅಂತ ಹೇಳಿ ಹೆಚ್ಚು ಪ್ರಚಲಿತ. ಹಾಗಾಗಿ ಕರಿಗಿರಿ ಕ್ಷೇತ್ರ ಅಂತ ಹೇಳಿ ಕರೀತಾರೆ. ಒಂದೊಂದು ಯುಗಕ್ಕೂ ಒಂದೊಂದು ಆಕಾರವಾಗಿ ಬಂದಿರುವಂಥದ್ದು. ಈ ಕ್ಷೇತ್ರಕ್ಕೆ 9 ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. 9 ಆಂಜನೇಯ ಸ್ವಾಮಿ ದೇವಸ್ಥಾನ ಕಾವಲು ಅಂತ ಹೇಳಿ ನಮ್ಮ ಹಿರಿಯರು ಎಲ್ಲ ಹೇಳ್ತಾ ಇದ್ರು. ಹಾಗಾಗಿ ಈ ಕ್ಷೇತ್ರ ತುಂಬ ಪವಿತ್ರವಾದದ್ದು. ಕುಜದೋಷ ಇರೋರಿಗೆ ತುಂಬ ಅನುಕೂಲ ಆಗುತ್ತೆ. ಕುಜ ಶಾಂತಿ ಮಾಡಿಸಿದ್ರೆ ಇದು ತುಂಬ ಉಪಯೋಗ. ದಯವಿಟ್ಟು ಭಕ್ತಾದಿಗಳು ಇನ್ನೊಂದು ಪ್ರಾರ್ಥನೆ ಏನಂತಂದರೆ, ದಯವಿಟ್ಟು ಪ್ಲಾಸ್ಟಿಕ್ ಬಳಸುವಂಥದ್ದು, ಹಾರಗಳು, ಪ್ಲಾಸ್ಟಿಕ್ ಎಲ್ಲ ಸ್ವಲ್ಪ ನಿಷೇಧ ಮಾಡಿ. ಊತ್ಕಡ್ಡಿ, ಕರ್ಪೂರ ಇದೆಲ್ಲ ನಿಷೇಧ ಮಾಡಿ. ಸ್ವಾಮಿಗೆ ಒಳಗಡೆ ತುಪ್ಪದ ದೀಪ, ನಿತ್ಯ 2 kg ತುಪ್ಪದ ದೀಪ ಉರಿಯುತ್ತೆ ಪ್ರತಿದಿನ. ಭಕ್ತಾದಿಗಳು ಏನು ತರ್ತಿರೋ ಅದೇನೇ ಅಲ್ಲಿ ತುಪ್ಪದ ದೀಪ ಉರಿಸೋವಂಥದ್ದು. ಒಳಗಡೆ ಗರ್ಭಗುಡಿಲಿ ಲೈಟ್ ಇರೋದಿಲ್ಲ. ಸೊ ಹಾಗಾಗಿ ತುಪ್ಪ, ಎಣ್ಣೆ ತಂದರೆ ತುಂಬ ಅನುಕೂಲ ಆಗುತ್ತೆ. ಪ್ಲಾಸ್ಟಿಕ್ ಎಲ್ಲ ಸ್ವಲ್ಪ ನಿಷೇಧ ಮಾಡಿ. ಹಾಗೆ ಭಕ್ತಾದಿಗಳಲ್ಲಿ ಪ್ರಾರ್ಥನೆ. ಇದೇ ರೀತಿಯಾದಂತಹ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.